ಅಂದ್ರೆ ನಮ್ಮ ಕಾಲದಲ್ಲಿ ಒಬ್ರು ನಮ್ಮ ತಂದೆ ತಾಯಿ ಬಿಟ್ಟು ಅಲ್ಲಿ ರೋಡಲ್ಲಿ ಅವರು ಹುಡುಗನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಏನಾದ್ರು ಕೆಟ್ಟ ಮಾತು ಮಾತಾಡಿದ್ರೆ ರೋಡಲ್ಲಿ ಹೋಗೋರು ಬಂದ್ಬಿಟ್ಟು ಕೇಳ್ಬಿಟ್ಟು ಪಟ ಅಂತ ಒಂದು ಹೊಡಿತಾ ಇದ್ರು. ಬಟ್ ಅವರ ಮಕ್ಕಳೆಲ್ಲ ನಾವು ಬೇರೆಯವ್ರ ಮಕ್ಕಳು ಮಾತಾಡ್ತಿರೋರು ಕೂಡ ಅರೆ ಒಂದು ಗ್ರಾಮ ಗೊತ್ತಿರೋರು ಪಚಾರ್ ಫಲಾನ ಮಗ ಅಂತ ಗೊತ್ತು, ಮಾತಾಡ್ತಿರೋದು ಗೊತ್ತು, ಟಪ ಅಂತ ಹೊಡೆದ್ಬಿಟ್ಟು ಅವ್ರೇನ್ ಮಾಡ್ಬಿಡ್ತಾರೆ, ಏನೋ ಕೆಟ್ಟ ಮಾತು ಮಾತಾಡ್ತಾರೆ ಅಂತಾರೆ. ಬಟ್ ನಾವು ಮಾತಾಡಿರೋದು ಕೂಡ ಅವರಿಗೆ ರಿಲೇಷನ್, ಅವ್ರ ಮಕ್ಕಳಿಗೋ ಅವರಿಗೋ ಅಲ್ಲ ಅವರ ಹೆಂಡತಿಗೋ ಅವರ ಒಂದು ರಿಲೇಷನ್ ಅವ್ರ ಹತ್ರ ಮಾತಾಡಿರಲ್ಲ, ಸುಮ್ಮನೆ ಮಾತಾಡ್ತಿರ್ಬೇಕಾದ್ರೆ ನಾವು ಎದುರಿಸಿ ಮಾತಾಡ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಈ ಬೈಬಲ್ ಅಲ್ಲಿ ಹೇಳಿರೋ ಪ್ರಕಾರ ಓಹೋ ನಾವು ತಪ್ಪು ಮಾತಾಡಿದ್ವಿ ಅದಕ್ಕೆ ಅವ್ರು ದಂಡಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ಸುಮ್ಮನೆ ಆಗ್ತಾ ಇದ್ವಿ. ಅಂದ್ರೆ ಅವರು ರೋಡಲ್ಲಿ ಹೋಗ್ತಾರವ್ರನ್ನ ಎದುರಿಸಿ ನೀನ್ ಯಾಕೆ ಕೇಳಕ್ಕೆ ಆ ರೀತಿ ಹೇಳ್ತಿರ್ಲಿಲ್ಲ. ಮನಸ್ಸಾಕ್ಷಿ ಬಗ್ಗೆ ಇವತ್ತು ಧ್ಯಾನಿಸ್ತಾ ಇದೀವಿ. ಆ ಮನಸ್ಸಾಕ್ಷಿ ಬಂದು ಟಕ್ಕಂತ ಏನ್ ಮಾಡ್ಬಿಡುತ್ತಂದ್ರೆ ಯೇಸು ಸ್ವಾಮಿ ಜೀವ ಶ್ವಾಸವನ್ನು ಊದಿದಾಗ ಜೀವ ಆತ್ಮ ಆದಾಗ ಅವರ ಸ್ವಭಾವಗಳು ನಮ್ಮಲ್ಲಿ ಬಂದು ಸೇರ್ಕೊಂಡಿರುತ್ತೆ ಅವರ ಡಿಫಾಲ್ಟ್ ಆಗಿ. ಇವಾಗ ಅವರ ಸ್ವಭಾವದಲ್ಲಿ ಮುಖ್ಯವಾದದ್ದು ಪ್ರಾಮುಖ್ಯವಾದದ್ದು ಏನಂತ ನೋಡಿದ್ರೆ ಇಲ್ಲಿದೆ ನೋಡಿ 14ರಲ್ಲಿ ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಒಂದು ಸಮಯ ಅವರಿಗೆ ಸತ್ಯ ಇಲ್ಲ. ಅವರೇನ ಸ್ವಭಾವಕ್ಕೆ ಧರ್ಮಶಾಸ್ತ್ರ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರ ಇಲ್ಲದವರಾಗಿದ್ದರು, ತಾವೇ ತಮಗೆ ಧರ್ಮ ಪ್ರಮಾಣವಾಗಿದ್ದಾರೆ. ಹೇಗಿದ್ರೆ ಅವರು ಧರ್ಮಶಾಸ್ತ್ರ ಮುಖ್ಯತಃ ತಮ್ಮ ಹೃದಯದಲ್ಲಿ ಬರೆದಿದೆ ಎಂದು ತೋರ್ಪಡಿಸುತ್ತಾರೆ. ಅವ್ರ ಹೃದಯದಲ್ಲಿ ಆಟೋಮೆಟಿಕ್ ಆಗಿ ಪ್ರತಿಯೊಬ್ಬ ಮಾನವನಿಗೂ ಇದು ತಪ್ಪು ಇಲ್ಲ ಅಂತ ಹೇಳಿನೇ ಅವ್ರು ಲೋಕದಲ್ಲಿ ಬಿಟ್ಟಿರೋದು ದೇವರು ಮನುಷ್ಯನ. ಎಲ್ಲ ಗಮನ ಇಟ್ಕೊಳ್ರಿ, ಮನುಷ್ಯನ ಲೋಕದಲ್ಲಿ ಬಿಟ್ಟಾಗ್ಲೇ ಹೃದಯಾಂತರಾಳದಲ್ಲಿ ಅವನನ್ನ ಇದು ತಪ್ಪಿಲ್ಲ ಅಂತಾನೆ ಬಿಟ್ಟಿರೋದು. ಅವನ ಸೃಷ್ಟಿ ಮಾಡಿದಾಗ್ಲೇ ಇದು ತಪ್ಪಿಲ್ಲ ಅಂತ. ತಪ್ಪಂದ್ರೆ ತನಗೆ ಸಂಬಂಧಪಟ್ಟ ಸ್ವಭಾವದಲ್ಲಿ ಇರ್ತಾನೆ. ದೇವರು ಬಂದು ಒಳ್ಳೇದು ಅನ್ನೋದು ಮನಸ್ಸಾಕ್ಷಿ ಮಾತಾಡುತ್ತೆ. ಅವರು ದೇವ್ರು ಹೇಳ್ತಾ ಇದಾರೆ ಇದು ತಪ್ಪು ಮಾಡ್ಬೇಡ ಅಂತಾರೆ. ಡೆವಿಲ್ ಹೇಳ್ತಾನೆ ಅದನ್ನ ಮಾಡೋದು. ನಮಗೆ ಆ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ, ಓಹೋ ಇದು ತಪ್ಪಂತ ಗೊತ್ತಾಗ್ಬಿಡುತ್ತೆ. ಅದು ಚಿಕ್ಕ ಮಕ್ಕಳಿಂದಾನೇ ಬೆಳೆಸ್ತಾರೆ ತಂದೆ ತಾಯಿಗಳು. ಆ ರೀತಿಯಾಗಿ ಒಂದು ರೋಡಲ್ಲಿ ಹೋಗೋರು ಹೊಡೆದ ತಕ್ಷಣ ನಮ್ಮ ಹೃದಯದಲ್ಲಿ ನೋಡ್ರಿ ಧರ್ಮ ಇಲ್ಲಿದೆ ನೋಡ್ರಿ, ಹೃದಯ ಆಟೋಮೆಟಿಕ್ ಆಗಿ ಅಯ್ಯೋ ನಾವು ತಪ್ಪು ಮಾತಾಡಿದ್ವಿ ಆ ಭಾವನೆ ಬಂದ್ಬಿಟ್ಟು ಅವರು ಬೈದ್ರೂ ನಮಗೆ ಒಂದು ನಾಚಿಕೆ ಆಗೋದು, ಏನೋ ತಪ್ಪು ಮಾಡಿದ್ರೆ ಒಂದು ಫೀಲ್ ಆಗೋದು, ಅದನ್ನ ನಾವು ಸರಿಪಡಿಸ್ಕೋಬೇಕು. ಓಹೋ ನಾವು ತಪ್ಪು ಮಾತಾಡಿದ್ರೆ ಅವರು ದಂಡಿಸ್ತಾರಂತೆ. ಇದು ಇಲ್ಲದೆ ಎಕ್ಸ್ಟ್ರಾ ದಂಡನೆ ಏನಂದ್ರೆ ಅವರು ನಮ್ಮ ತಂದೆ ತಾಯಿ ಹೇಳ್ತಾರೆ. ತಂದೆ ತಾಯಿ ಹೇಳಿದ ತಕ್ಷಣ ತಂದೆ ತಾಯಿ ನಮ್ಮನ್ನ ಕೇಳ್ತಾರೆ, ಏನಪ್ಪ ಅವ್ರು ಹೇಳಿದ್ರು ಈ ತರ ಕೆಟ್ಟ ಮಾಡ್ತಾರೆ, ನಾನು ಒಂದು ಹೊಡೆದೆ ಅಂತ ಹೇಳ್ತಾರೆ. ಅವರು ನನ್ನ ಮಗನ ಯಾಕೆ ಹೊಡೆದೆ ಅಂತಾನು ಕೇಳೋದಿಲ್ಲ. ಯಾಕೆ ಅವರು ಕೆಟ್ಟ ಮಾತು ಮಾತಾಡ್ತಂತೆ ಇಲ್ಲ, ಅವರು ನಿನಗೆ ಒಂದು ಹೊಡೆದ್ರು ಅಂತ ಹೇಳಿದ್ರು, ಯಾಕೆ ಮಾತಾಡಿದೆ ಆ ರೀತಿ, ಮಗ ಸರಿಯಾದ ದಾರಿಯಲ್ಲಿ ಇರ್ಲಿ ಅಂತ. ರೋಡಲ್ಲಿ ಹೋಗೋರು ಇವನು ಚೆನ್ನಾಗಿರ್ಲಿ, ತಂದೆ ತಾಯಿಗಳು ಇವನು ಈ ಸ್ವಭಾವದಲ್ಲಿ ಬೆಳೆದೇ ಇರೋದಕ್ಕೆ ಅವರು ಒಳ್ಳೆ ದಾರಿಯಲ್ಲಿ ನಡೆಸ್ತಾ ಇದ್ದಾರೆ ಅಂತ ತಂದೆ ತಾಯಿಗಳು ಓಹೋ ಏನಪ್ಪಾ ತಪ್ಪು ಮಾಡಿದೆ ಅಂತ ಕೇಳಿದ್ರೆ ಮನಸ್ಸಾಕ್ಷಿ ಇವಾಗ ಓದಿದಾಗೆ ಹೃದಯದಲ್ಲಿ ಬರಲಿದೆ ತಾತ್ಪರ್ಯ ಅಂತ ಹೇಳಿದ ತಕ್ಷಣ ಓಹೋ ನಾವು ತಪ್ಪು ಮಾಡಿದ್ವಿ ಅದನ್ನ ಕೇಳ್ತಾ ಇದ್ದಾರೆ, ಅವರು ಕೇಳಿದ್ರು ಅಪ್ಪ ಅಮ್ಮನ ಕೇಳ್ತಿದ್ದಾರೆ ಅಂತ ಹೇಳಿ ಮನಸ್ಸಾಕ್ಷಿ ಏನ್ ಮಾಡುತ್ತಂತೆ ಅದನ್ನ ಎದುರಿಸಿ ನಾವು ನಿಲ್ಲದ ಹಾಗೆ ತಲೆ ಬಗ್ಸ್ಕೊಂಡು ಸೈಲೆಂಟ್ ಆಗಿರ್ತೀವಿ. ಇದೇ ಮೆಸೇಜ್. ಅವಾಗ ತಂದೆ ತಾಯಿಗಳು ಕೂಡ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಗೊತ್ತಾಗಿ ಮತ್ತೆ ಮಾಡಬೇಡ ಅಂತ ಹೇಳ್ತಾರೆ. ಇಲ್ಲ ಒಂದು ಅವ್ರ ಹೊಡೆದಿದ್ದಾರಲ್ಲ ಅಂತ ಹೇಳಿ ಬುದ್ಧಿವಂತಿಕೆ ಅಂತ ಹತ್ರ ಮಾಡಬೇಡ ಅವ್ರು ಹೇಳಿದ್ರು ಅಂತ ಹೇಳಿ ಈ ರೀತಿ ಜನರೇಷನ್ ಒಂದು ನಡೀತಾ ಇತ್ತು. ಇವಾಗ ಇರುವ ಜೆನ್ಸೆಟ್ ಜನರೇಷನ್ ಡ್ಯಾನಿಯಲಿನ ಪುಸ್ತಕದಲ್ಲಿ ನಾವು